ನಮಸ್ಕಾರ. ಇವತ್ತು ಒಂದು ಪತ್ರಿಕಾ ಸಭೆಯನ್ನ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ನಮ್ಮ ಅವಳಿ ಜಿಲ್ಲೆಯ ಒಂದು ಕತೆ. ಅವಳಿ ಜಿಲ್ಲೆಯ ಕತೆ ಅಂದ್ರೆ ಕೊಟ್ಟೂರಿನ ವೀರಭದ್ರಪ್ಪ ಅವರ ಒಂದು ಕಾದಂಬರಿ ಕುಬುಸ ಅಂತ. ಆ ಒಂದು ಕಾದಂಬರಿಯನ್ನ ನಮ್ಮ ಶೋಭಾ ಅವರು ಇದಕ್ಕೆ ನಿರ್ಮಾಪಕರು, ಆಮೇಲೆ ಕಾರ್ಯಕಾರಿ ನಿರ್ಮಾಪಕರು ಗುಂಡಿ ಭಾರತಿ, ಗುಂಡಿ ರಮೇಶ್, ಆಮೇಲೆ ಕೋ ಡೈರೆಕ್ಟರ್ ಮತ್ತೆ ನಮ್ಮ ಶಿವಮೂರ್ತಿ ಅವರು, ನಮ್ಮ ರಾಜು ಅವರು, ಪುಷ್ಪ ಅವರು, ಇನ್ನು ತುಂಬಾ ಜನ ವೇದಿಕೆ ಮೇಲಿದ್ದಾರೆ. ಇವರೆಲ್ಲರೂ ಸೇರಿ ಒಂದು ಅದ್ಭುತ ಕಾದಂಬರಿಯನ್ನ ಕಥೆಯಾಗಿಸಿ ಒಂದು ಕುಬುಸ ಅನ್ನೋ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಸುಮಾರು 30 ಎಷ್ಟು ಜಿಲ್ಲೆಯಲ್ಲಿ ಈಗ ಸುಮಾರು ಕರ್ನಾಟಕದಾದ್ಯಂತ 25 ಜಿಲ್ಲೆಗಳಲ್ಲಿ ಒಂದೇ ಸರಿ ನಾಳೆ 26ನೇ ತಾರೀಕು, ಈ ತಿಂಗಳು 26ನೇ ತಾರೀಕು ಆ ಚಿತ್ರ ಬಿಡುಗಡೆ ಆಗೋದೆ. ಒಳ್ಳೆಯ ಕತೆ. ನಮ್ಮ ಅವಳಿ ಜಿಲ್ಲೆ ಎರಡೂ ಜಿಲ್ಲೆಯವರೇ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ಲೊಕೇಶನ್, ಕತೆ ಎಲ್ಲ ನಮ್ಮ ಅವಳಿ ಜಿಲ್ಲೆಯಿಂದನೇ ಮಾಡಿರ್ತಕ್ಕಂಥ ಕತೆ. ಒಂದು ಬಳ್ಳಾರಿಯ ಭಾಷೆಯ, ಒಂದು ಬಳ್ಳಾರಿಯ ಸೊಗಡಿನ ಒಂದು ಅದ್ಭುತ ಕತೆ. ನಮ್ಮ ಡಾಕ್ಟರ್ ದುರ್ಗಾದಾಸ್ ಅವರ ಮಗಳು ಡಿ ಹನುಮಕ್ಕ ಅಂತ ಅದ್ಭುತ ರಂಗಭೂಮಿ ನಟಿ, ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಅಂತ ಒಬ್ಬ ನಟಿ ಒಂದು ಯೂಸ್ಲೆಸ್ ಮಹಿಳೆಯಾಗಿ, ಅಂದ್ರೆ ಒಂದು ಕುಬುಸ ತೊಡದೆ ಇರುವ ಮಹಿಳೆಯಾಗಿ ಅದರಲ್ಲಿ ಅದ್ಭುತ ಪಾತ್ರವನ್ನ ಮಾಡಿದ್ದಾರೆ. ಅವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಒಂದು ಸಂಬಂಧವನ್ನ ಇಟ್ಕೊಂಡು ಅವರ ಒಡನಾಡಿಗಳಾಗಿದ್ದವರು. ಅಂತವರ ಮಗಳು ಇವತ್ತು ಒಂದು ದೊಡ್ಡ ಅಭಿನಯವನ್ನ ಮಾಡಿದ್ದಾರೆ. ನಿಜವಾಗ್ಲೂ ಅವಳ ಅಭಿನಯವನ್ನ ನೋಡ್ತಾ ಇದ್ರೆ ಉಮಾಶ್ರೀ ನೆನಪಾಗ್ತಾಳೆ, ತಾರಾ ನೆನಪಾಗ್ತಾಳೆ, ಅಷ್ಟು ಅದ್ಭುತ. ಇನ್ನು ರಾಮಾರೈ ಚಿತ್ರದ ಹೀರೋ ನಟರಾಜು, ಮಹಾಲಕ್ಷ್ಮಿ, ಮತ್ತೆ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಅದರಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ 26ಕ್ಕೆ ಈ ಚಿತ್ರ ಬಿಡುಗಡೆ ಆಗಲಿದೆ ನಮ್ಮ ರಾಜ್ಯಾದ್ಯಂತ. ಹಾಗಾಗಿ ನೀವು ಮಾಧ್ಯಮದವರು ನಮ್ಮನ್ನ ಬೆಳೆಸ್ಬೇಕು, ಚಿತ್ರತಂಡವನ್ನ ಬೆಳೆಸ್ಬೇಕು, ಕಲಾವಿದರನ್ನ ಬೆಳೆಸ್ಬೇಕು, ಕಲೆಗೆ ಗೌರವವನ್ನು ಕೊಡಬೇಕು, ಕನ್ನಡಕ್ಕೆ ಗೌರವವನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇಡೀ ಅವಳಿ ಜಿಲ್ಲೆಯಾದ್ಯಂತ ಎಲ್ಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ನಾನು ಆ ಕಥೆಯನ್ನ ಪರಿಚಯಿಸಿ ಎಲ್ಲರೂ ಸಿನಿಮಾ ನೋಡಕ್ ಬರ್ರಿ ಅಂತ ಹೇಳಿ ಬರ್ತಾ ಇದ್ದೀನಿ. ಅಂತ ಒಂದು ಅದ್ಭುತ ಕಥೆಯನ್ನ ನಮ್ಮ ಒಂದು ಕುಬುಸ ತಂಡ ಇವತ್ತು ತಗೊಂಡು ಎಲ್ಲಾ ಕಡೆ ಓಡಾಡ್ತಾ ಇದೆ. ಇಂಥ ಒಂದು ಚಿತ್ರವನ್ನ ನಾವು ಬೆಳೆಸ್ಬೇಕು, ಉಳಿಸ್ಬೇಕು, ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು, ಕಲಾವಿದರನ್ನ ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವಿಲ್ಲೆಲ್ಲರೂ ಸೇರಿದೀವಿ. ಎಲ್ಲರಿಗೂ ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.